ಒಂದು ದಿನ ಮಹಾರಾಜರ ತಾಯಿ ಅವರಿಗೆ ಹೇಳಿದರು, ನಾವು ಕಾಶಿ ಯಾತ್ರೆಗೆ ಹೋಗ್ಬೇಕು. ಆದರೆ ಅದಕ್ಕೂ ಮೊದಲು ಮನೆಯಲ್ಲಿ ಒಂದು ವ್ಯವಸ್ಥೆ ಮಾಡು. ಕಾಶಿಯಲ್ಲಿ ಇರುವಾಗ ಈ ಮನೆಯ ಬಗ್ಗೆ ಯಾವುದೇ ಚಿಂತೆ ಇರಬಾರದು. ಮಹಾರಾಜರು ನಗುತ್ತಾ ಹೇಳಿದರು, ಸರಿ ತಾಯಿ. ಆದರೆ ಅದರ ನಂತರ ಮಹಾರಾಜರು ಯಾರೂ ಊಹಿಸದ ಕೆಲಸ ಮಾಡಿದರು. ಅವರು ಊರಿನ ಎಲ್ಲಾ ಜನರನ್ನು ಕರೆಸಿ ಹೇಳಿದರು, ಯಾರಿಗೆ ಏನು ಬೇಕೋ ಈ ಮನೆಯಿಂದ ತೆಗೆದುಕೊಂಡು ಹೋಗಿ ಅಂತೆಂದು ಅವರು ಸಂಕಲ್ಪ ಮಾಡಿ ತುಳಸಿ ನೀರನ್ನು ಬಿಟ್ಟರಿ. ನಂತರ ಜನರು ಮನೆಗೆ ಬರಲು ಆರಂಭಿಸಿದರು. ಯಾರೋ ಪಾತ್ರೆ ತೆಗೆದುಕೊಂಡು ಹೋದರು, ಯಾರೋ ಹಾಸಿಗೆ, ಇನ್ನೊಬ್ಬರು ಚಾಪೆ. ಸ್ವಲ್ಪ ಸಮಯದಲ್ಲೇ ಮನೆ ಸಂಪೂರ್ಣ ಖಾಲಿಯಾಯಿತು. ಇದನ್ನು ನೋಡಿ ಅವರ ತಾಯಿ ಆಶ್ಚರ್ಯದಿಂದ ಕೇಳಿದರು, ಮಹಾರಾಜ, ಹೀಗೆ ಯಾಕೆ ಮಾಡಿದಿರಿ? ಮಹಾರಾಜರು ಶಾಂತವಾಗಿ ಹೇಳಿದರು, ತಾಯಿ, ಕಾಶಿಯಲ್ಲಿ ಇರುವಾಗ ಈ ಮನೆಯ ಬಗ್ಗೆ ಚಿಂತೆಯಾಗಬಾರದು ಎಂದು ನೀವೇ ಹೇಳಿದ್ದಿರಿ. ಈಗ ಮನೆಯಲ್ಲಿ ಏನೂ ಇಲ್ಲ. ಹಾಗಾದರೆ ಚಿಂತೆ ಏನು? ಕಳ್ಳತನದ ಭಯವೂ ಇಲ್ಲ. ಇದನ್ನು ಕೇಳಿ ಜೀಜೀಬಾಯಿ ಮತ್ತು ಗೀತಾಬಾಯಿ ಒಬ್ಬರನ್ನೊಬ್ಬರು ನೋಡುತ್ತಾ ಹೇಳಿದರು, ನೀನು ಯಾವಾಗ ಏನು ಮಾಡುತ್ತೀಯೋ ನಮಗೆ ಅರ್ಥವಾಗುವುದೇ ಇಲ್ಲ. ಆ ದಿನ ಜನರು ಒಂದು ದೊಡ್ಡ ಪಾಠ ಕಲಿತರು. ಬಿಡುವುದನ್ನು ಕಲಿತವನನ್ನು ಭಯ ಬಂಧಿಸಲು ಸಾಧ್ಯವಿಲ್ಲ.